ಬಿಜೆಪಿ ಅವ್ರು ಬಿಡ್ರಿ, ಬಿಜೆಪಿ ಎಫ್ಟಿಎನ್ ಫೈಲ್ ಬಗ್ಗೆ ಏನ್ ಮಾತಾಡ್ತಾರೆ ಬಿಜೆಪಿ ಅವರು? ಅಲ್ಲಲ್ಲ ಮಾತಾಡ್ತಾರ? ನೀವು ಕೇಳಿರ? ಈ ದೇಶದ ನಾಚಿಕೆ ಮಾನ ಮರ್ಯಾದೆಲ್ಲ ಕಳ್ಕೊಂಡಿದೀವಲ್ಲ, ಯಾರು ಎಫ್ಟಿಎನ್ ಫೈಲ್ ಬಗ್ಗೆ ನೀವು ಕೇಳಿದಿಲ್ಲ ಅವ್ರಿಗೆ? ಎಲ್ಲದಕ್ಕೂ ಹಂಗೆ ಮುಗಿಬಿದ್ದು ಭಾರಿ ಮಾತಾಡ್ತಿದ್ರಲ್ಲ, ಈಗ ಎಫ್ಟಿಎನ್ ಫೈಲ್ ಬಗ್ಗೆ ಯಾರು ಮಾತಾಡೋದಿಲ್ಲ ಅಂತ? ಈ ಸೌತ್ ಇಂಡಿಯಾಗಳಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕಳೆದ 10 ವರ್ಷದಿಂದ ಅವ್ರು ಕೇಳ್ತಾರಂತ? ಸುಮ್ಮನೆ ಏನೋ ಮಾತಾಡ್ತಾರೆ. ಬಿಜೆಪಿ ಕಾಂಗ್ರೆಸ್ ಅವ್ರಿಗೆಲ್ಲ ಏನು ಒಂದು ಮಾಡಿ 300 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥದ್ದು ಸಮಾಧಾನ ಇಲ್ಲ. ಮಾಡಿದ್ರೆ ಬಿಜೆಪಿ ಅನ್ನೋದು ಕಾಂಗ್ರೆಸ್ ಅನ್ನೋದು ಬಿಟ್ಟರೆ ಬೇರೆ ಏನಿದೆ? ಅವ್ರು ಆಯ್ತು, ಅವ್ರಿಗೇನೋ ಮಾಡಕ್ಕೆ ಕೇಳ್ರಿ, ಅವ್ರಿಗೆ ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿಗೆ ರೊಕ್ಕ ಕೊಡೋಕೆ ಕೇಳ್ರಿ ಕೇಂದ್ರದಿಂದ. ಸುಮ್ಮನೆ ಏನೋ ಮಾತಾಡ್ಕೊಂಡು ಕುಂದಿರ್ತಾರೆ. ಇವರು 4 ಸ್ಟಾರ್ಸ್ ಪುಸ್ತಕ ಬಿಡುಗಡೆಗೆ ಅವಕಾಶ ಕೊಡ್ತಾ ಇಲ್ಲ. ಎದಕ್ಕೆ ಕೊಡ್ತಾ ಇಲ್ಲ ಕೇಳ್ರಲ್ಲ. ಇವತ್ತು ಏನ್ ಮಾಡ್ತಾರೆ ಅವು ನರವಣೆ ಅಲ್ಲ ಅವ್ರ ಹೆಸರು, ನರವಣೆ ಅವ್ರಿಗೆ ಕೂಡ ಈಗ ನನ್ನ ಪ್ರಕಾರ ದೇಶದ್ರೋಹಿ ಅಂತ ಹೇಳ್ತಾರೆ. ಬರ್ದಿಟ್ಕೊಳ್ರಿ ನೀವು. ಯಾಕಂದ್ರೆ ಅವರು ಸಿಸ್ಟಮ್ ವಿರುದ್ಧ ಯಾರು ಮಾತನಾಡ್ತಾರೆ ಈ ದೇಶದೆಲ್ಲ ದೇಶದ್ರೋಹಿಗಳಾಗ್ಬಿಡ್ತಾರೆ. ನರವಣೆ ಈಸ್ ಒನ್ ಆಫ್ ದ ಹೆಡ್, ಆರ್ಮಿ ಹೆಡ್. ಅವರು ಬರೆದಿರ್ತಕ್ಕಂಥ ಪುಸ್ತಕನ ಮತ್ತು ಚಪ್ಪ ನಿಂತ್ಕ ಸೀನಾ ಇಡೀ ರಷ್ಯಾ ಬಗ್ಬಿಡ್ತತೆ, ಅಮೇರಿಕಾ ಕೇಳ್ತತೆ ಇವರಿಗೆ ಅಂತಕ್ಕಂಥ ಮಾತುಗಳನ್ನ ಹೇಳಿ 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 ಜನಕ್ಕೆ ಸುಳ್ಳು ಹೇಳ್ತಿರ್ತಕ್ಕಂಥವ್ರು ಇವತ್ತು ಯಾವ ದೇಶದ ಪ್ರೆಸಿಡೆಂಟಿಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ನಮ್ಮ ದೇಶದಿಂದ ಅಂತ ಯೋಚನೆ ಮಾಡಿ ನೋಡಿ. ಇವತ್ತು ಏನು ಬೈಲಾಟ್ರಲ್ ಅಗ್ರಿಮೆಂಟ್ಗಳಾಗಿದ್ದಾವೆ, ಟ್ರೇಡ್ ಡೀಲ್ ಆಗಿದೆ, ಟ್ರಂಪ್ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಇವತ್ತು ಟ್ರಂಪ್ ಏನು ಟ್ವೀಟ್ ಮಾಡ್ತಾರೆ ಅದರ ಪ್ರಕಾರ ನಾವು ನಡ್ಕೊಳ್ಬೇಕೆಂಬ ವ್ಯತ್ಯಾಸಕ್ಕೆ ಬಂದಿದೆ. ನೀವು ಇರಾನ್ನಿಂದ ಆಯಿಲ್ ಖರೀದಿ ಮಾಡಬೇಡ್ರಿ, ನಾವು ಆಯಿಲ್ ಖರೀದಿ ಮಾಡೋದಿಲ್ಲ. ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ರಿ, ನಾವು ಆಯಿಲ್ ಖರೀದಿ ಮಾಡೋದಿಲ್ಲ. ಚಾಬಾರ ಪೋರ್ಟ್ಲಿಂದ ಹೊರಗೆ ಹೋಗ್ರಿ. ಇರಾನ್ನಲ್ಲಿ ಇದೇನು ಗೊತ್ತಾ, ನಮಗೆ ಸ್ಟ್ರಾಟಜಿಕ್ ಇರ್ತಕ್ಕಂಥ ಪೋರ್ಟ್ ಇತ್ತು. ಇದು ಮನಮೋಹನ್ ಸಿಂಗ್ಗೆಲ್ಲ ಮರ್ತು ಬಿಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಅವರು 1, 2, 3 ಅಗ್ರಿಮೆಂಟ್ ಮಾಡಿದ್ರು. ಸ್ವಲ್ಪ ದಯವಿಟ್ಟು ಓದ್ಕೊಳಕ್ಕೆ ಹೇಳ್ರಿ ಬಿಜೆಪಿ ಅವರಿಗೆ. 1, 2, 3 ಅಗ್ರಿಮೆಂಟ್ ಮಾಡ್ಕೊಂಡು ನ್ಯೂಕ್ಲಿಯರ್ ಡೀಲ್ ಮಾಡ್ಕೊಂಡು ಅಮೆರಿಕಗೂ ಬ್ಯಾಲೆನ್ಸ್ ಮಾಡಿದ್ವಿ. ಅವಾಗ ಅಮೆರಿಕದ 2008 ಇಸ್ವಿಯಲ್ಲಿ ಅಮೆರಿಕ ಇರಾನ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಇತ್ತು. ನಾವು ಇಬ್ಬರನ್ನ ಬ್ಯಾಲೆನ್ಸ್ ಯಾವ ರೀತಿ ಮಾಡಿದ್ವಿ ಅಂತ ವಿಚಾರ ಮಾಡಿ ನೋಡ್ರಿ. ನಾವು ಇರಾನ್ಲಿಂದನೂ ಆಯಿಲ್ ತಂದ್ವಿ. ಸೊ ಈ ವ್ಯವಸ್ಥೆಗಳು ಬರೇ ಪಿಕ್ಚರ್ನಲ್ಲಿ ತೋರಿಸೋದು, ಬಾಲಿವುಡ್ ಪಿಕ್ಚರ್ನಲ್ಲಿ ಭಾಳ ದೊಡ್ಡ ಗ್ರೇಟ್ ಅನ್ಸ್ಕೊಳ್ಳೋದು, ಟಿವಿ ಮುಖಾಂತರ ಗ್ರೇಟ್ ಅನ್ಸ್ಕೊಳ್ಳೋದು, ಇದು ಇವರಿಗಷ್ಟೇ ಶೋಭೆ ತರ್ತಕ್ಕಂಥದ್ದು. ಇವತ್ತು ಮೊದಲು NDA ಸರ್ಕಾರದಲ್ಲಿ ಟ್ಯಾರಿಫ್ ಎಷ್ಟಿತ್ತು? 3 ರಿಂದ 4% ಟ್ಯಾರಿಫ್ ಇತ್ತು. ಇವತ್ತು 18% ಟ್ಯಾರಿಫ್ ಇದೆ. ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಇವತ್ತು $500 ಬಿಲಿಯನ್ ಇವರು ಒಪ್ಪಂದ ಮಾಡ್ಕೊಂಡು ಬಂದಿದ್ದಾರೆ. $500 ಬಿಲಿಯನ್ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಎಷ್ಟಾದ್ರೂ ಗುರ್ತಾ ದುಡ್ಡು ಟೋಟಲ್ ಖರ್ಚು? 45 ಲಕ್ಷ ರೂಪಾಯಿ ಆಗುತ್ತೆ. ನಾವು ವೆನೆಜುಲಾ ಆಯಿಲ್ ತಗೋಬೇಕು. ಆಮೇಲೆ ಅಲ್ಲಿಂದ ಬರ್ತಕ್ಕಂಥ ಏನು ಫಾರ್ಮರ್ಸ್ದು ಮೊದಲು 30% ಟ್ಯಾರಿಫ್ ಇತ್ತು, ಈಗ 0% ಟ್ಯಾರಿಫ್. ಅಮೇರಿಕದಿಂದ ಯಾವುದೇ ವಸ್ತು ಈ ದೇಶಕ್ಕೆ ಬಂದರೆ ದಯಮಾಡಿ ರೈತರು ಕೇಳಿದನ್ನ, ರೈತರು ದಯಮಾಡಿ ಕೇಳಬೇಕಿದ್ದನ್ನ, ರೈತ ಮುಖಂಡರುಗಳು ದಯಮಾಡಿ ಕೇಳಿದನ್ನ. ಏನು ಭಾಳ ದೊಡ್ಡ ದಿನ ಬೆಳಿಗ್ಗೆ ಎದ್ರೆ ಭಾಳ ರೈತರ ಪರವಾಗಿ ಮಾತನಾಡ್ತಾರೆ ಬಿಜೆಪಿಯವರು. ಇವತ್ತು ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಎಸ್ಪೆಷಲಿ US ಇಂದ ಬರ್ತಕ್ಕಂಥ ಎಲ್ಲ ರೈತರ ಪ್ರಾಡಕ್ಟ್ಗಳನ್ನ 0% ಯಾಕೆ ನೀವು ಡ್ಯೂಟಿ ಹಾಕ್ತಾ ಇದ್ದೀರಿ? ಇದರಿಂದ ಯಾರೇನು ಅನುಕೂಲ ಆಗುತ್ತೆ? ಇದರಿಂದ ಇದ್ರ ಬಗ್ಗೆ ಈ ದೇಶದ ಚರ್ಚೆ ಮಾಡ್ಬೇಕ್ರಿ. ದೇಶದ ಅನಾನುಕೂಲ ಆಗ್ತಕ್ಕಂಥ ವ್ಯತ್ಯಾಸಗಳು ಇದಾವೆ ಇದ್ರದ್ದು. ಸೊ ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ನಮ್ಮ ವಾದ.